ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮನ್ಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಅತ್ಯಂತ ಮುಖ್ಯವಾದ ವಿಚಾರವೇನೆಂದರೆ, ಶರಣರ ಎಂದರೆ ಯಾರು, ಶರಣರು ಎಂದು ಯಾರಿಗೆ ಕರೆಯುತ್ತಾರೆ, ಯಾವ ಲಕ್ಷಣಗಳು, ಯಾವ ನಡೆ ನುಡಿ, ಯಾವ ವಿಚಾರಗಳಿದ್ದರೆ ಶರಣರು ಎಂದು ಕರೆಯುತ್ತಾರೆ ಎಂದು ನೋಡೋಣ. ಮರ ಹುಟ್ಟಿತು, ಮರ ಬೆಳೆದಿತ್ತು, ಅನ್ಯರಿಗಾಗಿ ಫಲವನ್ನು ಕೊಟ್ಟಿತು, ತನ್ನಂತೆ ಗಿಡಮರಗಳಾಗಲು ಬೀಜ ಬಿಟ್ಟಿತು. ಒಂದು ದಿನ ಮರ ಒಣಗಿ ಮರ ಬಿದ್ದಿತು, ಆದರೂ ಅದು ಮನೆಗೆ ಮಂದಿರಕ್ಕೆ ತೊಲೆಗಂಬವಾಗಿತ್ತು. ಪಶು ಪಕ್ಷಿ ಪ್ರಾಣಿ ಇವು ಪ್ರಾಣಿ ಸಂಕುಲ, ಇವು ಇರುವಿ 84 ಲಕ್ಷ ಜೀವರಾಶಿಗಳು. ಇದು ತಿಳಿದವರ ಮಾತು ಮುತ್ತುವಾಗಿರುತ್ತದೆ. ಆದರೆ ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿ ಕಡೆಯ ಜನ್ಮ ಈ ಮಾನವ ಜನ್ಮ. ಯಾವ ಜನ್ಮದಲ್ಲಿ ಕೂಡ ನಮಗೆ ಭಗವಂತನ ಸ್ಮರಣೆ ಬರುವುದಿಲ್ಲ. ಬಂದರೂ ಕೂಡ ನಮಗೆ ಮುಕ್ತಿಯ ಮಂದಿರವನ್ನು ತಲುಪಲಿಕ್ಕೆ ಅವಕಾಶಗಳಿರುವುದಿಲ್ಲ. ಅಪರೂಪಕ್ಕೆ ಎಲ್ಲರ ಬಂದಿರ್ತವೆ. ಆದರೆ ಅತಿ ಹೆಚ್ಚು ಅವಕಾಶ ಇರುವುದು ಈ ಮಾನವ ಜನ್ಮದಲ್ಲಿ ಇರುತ್ತವೆ. ಅದಕ್ಕಾಗಿ ಮಾನವನಿಗೆ ಬುದ್ಧಿವಂತ ಜೀವಿ ಎಂದು ಕರೆಯುತ್ತಾರೆ. ಮಾನವನು ಪ್ರಾಣಿಗಳಂತೆ ಹುಟ್ಟಿದವು, ಪ್ರಾಣಿಗಳು ಹುಟ್ಟಿದವು, ಮನುಷ್ಯನು ಬೆಳೆದನು, ಅನ್ನಕ್ಕಾಗಿ ಅಲೆದಾಡಿದನು, ಅನ್ನವನ್ನು ಸಂಪಾದಿಸಿದವು. ಪ್ರಾಣಿಗಳು ಕೂಡ ತಿಂದವು, ಬೆಳೆದವು, ಸಗಣಿ ಹಾಕಿದವು, ಮಕ್ಕಳು ಮರಿ ಮಾಡಿದವು, ಸತ್ತವು. ಮಾನವನಿಗೆ ಅತ್ಯಂತ ಬುದ್ಧಿವಂತ ಜೀವಿ ಎಂದು ಕರೆಯುತ್ತಾರೆ. ಮಾತವನ್ನು ಕೂಡ ಬಲ್ಲವನಾಗಿದ್ದ, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂದು ಕೂಡ ಅರಿತನು. ಆದರೆ ಮಾನವನ ಹುಟ್ಟಿದ, ಬೆಳೆದ, ಸಂಪಾದಿಸಿದ, ಸ್ವಾರ್ಥ ಸಾಧಿಸಿದ, ಸತ್ತ, ಮುಕ್ತಿಯನ್ನು ಪಡಿಲೇ ಇಲ್ಲ, ಜೀವನ್ಮುಕ್ತಿಯೂ ಇಲ್ಲ. ಮುಕ್ತಿ ಮತ್ತು ಜೀವನ್ಮುಕ್ತಿಗೆ ಅವಕಾಶವೇ ಇಲ್ಲ ಇವನಿಗೆ. ಈ ಅವಕಾಶ ಇದ್ದರೂ ಕೂಡ ಪಡೆಯಲೇ ಇಲ್ಲ. ಅತಿ ದೊಡ್ಡ ಅವಕಾಶ ಇಲ್ಲದವರ ಥರ ನಡೆದು ಹೋಗಿಬಿಡುತ್ತಾನೆ ವ್ಯರ್ಥವಾಗಿ ಮಾನವ ಜನ್ಮವನ್ನು ಕಳೆದು. ಹಿಂದೆ ಇವನಿಗೆ ಗುರುವು ಇರಲಿಲ್ಲ, ಮುಂದೆ ಯಾವುದೇ ಗುರಿಯೂ ಕೂಡ ಇರುವುದಿಲ್ಲ. ನಾನಾರೆಂಬ ಅರಿವಿನ ಇಲ್ಲವೇ ಇಲ್ಲ. ಶಿವನನ್ನು ಕಾಣುವ ಕಣ್ಣು ಪಡೆಯಲೇ ಇಲ್ಲ. ಅಂಧ ಶ್ರದ್ಧೆ, ಮೂಢ ನಂಬಿಕೆ, ಸಂಪ್ರದಾಯ ಶರಣತೆಯಲ್ಲಿ ಜಿಡ್ಡುಗಟ್ಟಿದ ಸಮಾಜಕ್ಕೆ ಬೆಳಕನ್ನು ನೀಡಿದವರು, ದಾರಿ ತೋರಿಸಿದವರು ಶರಣರು. ಕಾಯಕವೇ ಕೈಲಾಸ. ಕಾಯಕದ ಆಧಾರದ ಮೇಲೆ, ಒಂದು ಜಾತಿಯ ಆಧಾರದ ಮೇಲೆ ವರ್ಗೀಕರಣವಾದವು ಜಾತಿಗಳು. ಜಾತಿಗಳಲ್ಲಿ ಸಮಾನತೆ, ಸ್ತ್ರೀ ಪುರುಷರಲ್ಲಿ ಸಮಾನತೆ, ಅಳುವವರಲ್ಲಿ ಮತ್ತು ಅಳಿಸಿಕೊಳ್ಳುವವರಲ್ಲಿ ಭಾತೃತ್ವ, ಪ್ರೇಮ, ಏಕದೇವೋಪಾಸನೆ, ವಿಶ್ವ ಭಾತೃತ್ವ, ಸಮೃದ್ಧಿ, ಶಾಂತಿ, ಸಮಾನತೆ, ಸಹಜೀವನ, ಸಹಬಾಳ್ವೆ ಇತ್ಯಾದಿ ವಿಷಯಗಳನ್ನು, ಸಮಾಜ ಸುಧಾರಣೆಯ, ಸಮಾಜದ ಉದ್ಧಾರದ ಕಾರ್ಯಗಳನ್ನು ಶರಣರು ಸಾಧಿಸಿದರು, ಬೋಧಿಸಿದರು. ಈ ದಿಶೆಯಲ್ಲೇ ಮಾತೃಭಾಷೆಯಾದ ಕನ್ನಡದಲ್ಲಿನ ಸಮಾಜ ಸುಧಾರಣೆಯ ಸಾಹಿತ್ಯವನ್ನು ಕೂಡ ಸೃಷ್ಟಿಸಿದರು. ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ನೈತಿಕ ಸಮಾಜದ ಉತ್ಥಾನಕ್ಕೆ ಸರಳ ಮಾರ್ಗವನ್ನು ತೋರಿದರು. ಈ ದಿಶೆಯಲ್ಲೇ ಶರಣರ ಕ್ರಾಂತಿ ಉರಿಯುವ ಜ್ಯೋತಿಯಂತೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯ ವ್ಯವಸ್ಥೆಗೆ ಕ್ರಾಂತಿ ಜ್ಯೋತಿಯನ್ನು ಮಾಡಿದರು. ತನ್ನರಿವನ್ನು ಪಡೆಯುವ ಮಾರ್ಗ ಇಚ್ಛಿಸುವವರಿಗೆ ಇದು ಒಂದು ಕಾಣಿಕೆ. ಶರಣರದು ಅನುಭಾವಿಯ ನುಡಿಗಳು. ಇದು ನನ್ನದಲ್ಲ, ಕನ್ನಡ ನಾಡಿನ ಅಪೂರ್ವ ಶರಣರ ಅನುಭಾವಿಯ ನುಡಿ ಮುತ್ತುಗಳು. ಸಂಪ್ರದಾಯಗಳಿಂದ ಹೊರಗಾದವರು ಶರಣರು, ಸಂಕೋಲೆಗಳಿಂದ ಹೊರಗಾದವರು ಶರಣರು, ವಿಚಾರವಂತಿಕೆಗೆ ಒಳಗಾದವರು ಶರಣರು, ವಿಚಾರವಂತ ಜೀವನಕ್ಕೆ ತಳಹದಿಯಾದವರು ಶರಣರು. ನಿಜವಾದ ಶರಣರೆಂದರೆ ಯಾರು ಎಂದು ತಿಳಿಯೋದಕ್ಕೆ ಇದು ಒಂದು ವಚನ. ಸತ್ಯಕ್ಕೆ ಶರಣಾದವರು ಶರಣರು, ಶಿವನಿಗೆ ಶರಣಾದವರು ಶರಣರು, ಆಧ್ಯಾತ್ಮಿಕ ಬದುಕಿಗೆ ಬೆಳೆಸಿಕೊಂಡವರು ಶರಣರು, ತಮ್ಮ ಮಾನವ ಜನ್ಮವನ್ನು ಆಧ್ಯಾತ್ಮಿಕ ಸಾಧನೆಗಾಗಿ ಬೆಳೆಸಿಕೊಂಡವರು ಶರಣರು, ನೈತಿಕತೆಯನ್ನು ಬದುಕಿನಲ್ಲಿ ಬೆಳೆಸಿಕೊಂಡವರು ಶರಣರು, ಸಮಾಜವನ್ನು ಪರಿವಾರವನ್ನಾಗಿ ಮಾಡಿಕೊಂಡವರು ಶರಣರು, ಸಮಾಜವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡಿದವರು ಶರಣರು, ಆಧ್ಯಾತ್ಮಿಕತೆಯ ಸಂದೇಶವನ್ನು, ನೈತಿಕತೆಯ ಆದೇಶವನ್ನು, ಸಮತಾವಾದದ ಆದರ್ಶವನ್ನು ಜನಜೀವನದ ಬದುಕಿನಲ್ಲಿ ಬಿತ್ತಿ ಬೆಳೆಯಲು ಮಾರ್ಗದರ್ಶನ ಮಾಡಿದರು. ಇವರೇ ಶರಣರು. ಇದೆಲ್ಲವನ್ನು ನೀವು ತಿಳಿದಾಗಲೇ ನನಗೆ ಸಂತೋಷ, ನಿಮಗೂ ಸಂತೋಷ. ಓ ಗೆಳೆಯರೇ, ಹಳೆಯರೇ,
ನೀನ್ಯಾರೆಂದು ವಿಚಾರಿಸಿರಿ, ನೀವಾಗಲೂ ಅರಿಯಿರಿ. ಶರಣರು ಶಿವಶರಣರು ಕಂಡ ಒಂದು ಅರಿವನ್ನು ತಾವು ಕಾಣಿರಿ. ನಾನಾರೆಂಬುದನ್ನು ನಾವು ನೀವೆಲ್ಲರೂ ಕೂಡ ಕಾಣಲೇಬೇಕಾದ ಆದ್ಯ ಕರ್ತವ್ಯ. ಅರೆತಡೆ ಶರಣರಾಗುತ್ತೇವೆ, ಮರೆತರೆ ಮಾನವಾಗುತ್ತೇವೆ. ಆತ್ಮದ ಸಂಕಲ್ಪದ ನಿಜವಾಗಲೂ ನಾನಾರೆಂದು ತಿಳಿದರೆ ಶರಣನಾಗುತ್ತೇವೆ. ಈ ತಿಳಿಯದೆ ಹೋದರೆ ನಾವು ಮಾನವನಾಗುತ್ತೇವೆ. ಇದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಈ ಸಂತಸದ ಸಂದೇಶವನ್ನು, ವಿಚಾರವನ್ನು, ಆನಂದವನ್ನು ಪಡೆದವರೆಲ್ಲರಿಗೂ ಕೂಡ ವಂದನೆ. ನನ್ನ 2 ನುಡಿಗನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸಂ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳಾದಿ.